ಅಯೋಧ್ಯೆ ರಾಮ ಮಂದಿರ್ ಉದ್ಘಾಟನಾ ನಿಮಿತ್ತ ಇಂದು ಕಲಬುರಗಿಯಲ್ಲಿ ಗೆಳೆಯರ ಬಳಗ ವತಿಯಿಂದ ಬೈಕ್ ರ್ಯಾಲಿ ಮುಖಾಂತರ ಕೋರಂಟಿ ಹನುಮಾನ್ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಅಂದ ಮಕ್ಕಳ ಶಾಲೆಗೆ ಹೋಗಿ ಸಿಹಿ ತಿಂಡಿ ಹಣ್ಣು ಹಂಪಲು ಹಂಚಿ ಅಲ್ಲಿಂದ ರಾಮ ಮಂದಿರ್ ತೆರಳಿ ಪೂಜೆ ಸಲ್ಲಿಸಿ ಅದಾದ ನಂತರ ಶರಣಬಸವೇಶ್ವರ ದೇವಸ್ಥಾನಕ್ಕೆ ತೆರಳಿ ದರ್ಶನ ಪಡೆದು ಸಿಹಿ ಹಣ್ಣು ಹಂಪಲು ಹಂಚಿದರು. ಗೆಳೆಯರ ಬಳಗದ ಮುಖಂಡರು ಸಂದೀಪ್ ಕಿರ್ಣಿಗಿ ಅವರು ಮಾತನಾಡಿ, ಬಹು ವರ್ಷಗಳ ಕನಸು ನಮ್ಮ ಪ್ರಧಾನಮಂತ್ರಿ ಮೋದಿಜಿ ಅವರು ನನಸು ಮಾಡಿದ್ದಾರೆ ಎಂದು ಹೇಳಿದರು. ಈ ರಾಮ ಮಂದಿರ ದೇವಸ್ಥಾನದ ಸ್ಥಾಪನೆಯ ಕನಸು 600 ವರ್ಷಗಳ ಹಿಂದಿನದು. 600 ವರ್ಷಗಳ ಹೋರಾಟದ ಕನಸು. ಇವತ್ತಿನ ದಿವಸ ನಾವು ಎಲ್ಲರೂ ಸಂತೋಷ ಪಡುವಂತ ದಿವಸ. ಆ ಮೋದಿಯವರ ಒಂದು ಸಂಕಲ್ಪವು ಈಡೇರಿದೆ. ನಮ್ಮ ಹಿಂದೂ ಧರ್ಮದ ರಾಮನ ಭಕ್ತರ ಭಾರತ ದೇಶದ ಸಂಕಲ್ಪವೂ ಆಗಿತ್ತು. ಇವತ್ತು ಈಡೇರಿದೆ. ಎಲ್ಲರೂ ಸಂತೋಷ ಪಡುವಂತ ದಿನವಾಗಿದೆ. ನಾವು ಇವತ್ತಿನ ದಿವಸ ಪಯಣ ಕೋರಂಟಿ ಹನುಮಾನನ ದರ್ಶನ ಪಡೆದು ಆಮೇಲೆ ಜಿಡಿಯ ಬಡಾವಣೆಯ ಯುವ ಕುಟೀರದಲ್ಲಿ ಪ್ರಸಾದ ಮಾಡಿ ಆಮೇಲೆ ಹಣ್ಣು ಹಂಪಲಗಳನ್ನು ಬಡವರಿಗೆ ಮತ್ತು ಎಲ್ಲಾ ಭಕ್ತಾದಿಗಳಿಗೆ ನಮ್ಮ ಕೈಲಿ ಆದಷ್ಟು ಹಣ್ಣು ಹಂಪಲಗಳು ಮತ್ತು ರಾಮನ ಇಷ್ಟವಾದ ಲಡ್ಡುವನ್ನು ದಾನವಾಗಿ ವಿತರಿಸಲಾಗಿದೆ. ಈ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿ ಸೇಡಂ, ವೀರೇಶ್ ಫರ್ತಾಬಾದ್, ಸಂದೀಪ್ ಕುಮಾರ್ ಕಿರ್ಣಿಗಿ, ಮಲ್ಲಿಕಾರ್ಜುನ ಮಹಾಮನಿ, ಶರಣು ಕಿರ್ಣಿಗಿ, ಮಹೇಶ್ ಚವಾಣ್, ಸಚಿನ್ ಚವಾಣ್, ಸಿದ್ರಾಮೇಶ ಹಿರೇಮಠ, ಪ್ರದೀಪ್ ಟಿಟಿಪಿ, ಸಿದ್ದು ಖಾಬಾ, ವಿಶ್ವನಾಥ ಹಿರೇಮಠ, ರಾಜು ಕೊಂಕಲ್ ಹಾಗೂ ಗೆಳೆಯರ ಬಳಗದ ಎಲ್ಲ ಮುಖಂಡರು ಪಾಲ್ಗೊಂಡಿದ್ದರು.